ನಿಗಮ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚಂದ್ರು, KSRTC ನೌಕರ ಕೂಟದ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಇತ್ತೀಚೆಗೆ ಸಾರಿಗೆ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು, ವೇತನ ಮತ್ತು ಹಿಂಬಾಕಿಯ ವಿಚಾರಕ್ಕೆ ನೌಕರರಲ್ಲಿ ಉಂಟಾಗುತ್ತಿರುವ ಆತಂಕ ಮತ್ತು ಗೊಂದಲ, ಸಭೆಗಳ ಮೇಲೆ ಸಭೆಗಳು ನಡೆದ್ರೂ ಯಾವುದೇ ಪ್ರತಿಫಲ ಸಿಗದೆ ಇರೋದ್ರಿಂದ ನಿಮಗೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಏನಾಗುತ್ತೋ, ಎಷ್ಟಾಗುತ್ತೆ, ಏನಾಗುತ್ತೆ ಅನ್ನೋ ಒಂದು ಆತಂಕ ತಮಗೆಲ್ಲರಿಗೂ ಮನಸ್ಸಿನಲ್ಲಿ ಗೊಂದಲವನ್ನು ಮೂಡಿಸ್ತಾ ಇರೋದು ನಮಗೆಲ್ಲ ಅರ್ಥ ಆಗ್ತಾ ಇದೆ. ನಾವು ನಮ್ಮ ಪ್ರಯತ್ನಗಳನ್ನ ಏನೇನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಸರ್ಕಾರದ ಮುಂದೆ ಯಾವ ರೀತಿ ಸಾರಿಗೆ ನೌಕರರ ಕಷ್ಟ ನಷ್ಟಗಳನ್ನ ಪ್ರೆಸೆಂಟೇಷನ್ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಇದರ ನಂತರವೂ ಸಹ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಸಹಜವಾಗಿ ನಿಮ್ಮಂಗೆ ನಮಗೂ ಸಹ ಆಕ್ರೋಶ, ಆತಂಕ, ಗೊಂದಲ ಎಲ್ಲವೂ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇದೇ ರೀತಿ ಮುಂದುವರೆದರೆ ಸಾರಿಗೆ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಸಾಕಷ್ಟು ಆಗಿರುವ ಅನ್ಯಾಯಗಳ ಜೊತೆಗೆ ಮತ್ತಷ್ಟು ಅನ್ಯಾಯಗಳಾಗುತ್ತೆ. ಅವ್ರಿಗೆ ಸಿಗಬೇಕಾದ ಆರ್ಥಿಕ ಸೌಲಭ್ಯಗಳನ್ನ ಕಳ್ಕೊಂತಾರೆ ಅನ್ನುವ ಒಂದು ವಿಚಾರವನ್ನು ಮನಗಂಡು ಕೂಟ ಮತ್ತು ಒಕ್ಕೂಟವು ಸೇರಿಕೊಂಡು ಜಂಟಿ ಕ್ರಿಯಾ ಸಮಿತಿಗೆ ಒಂದು ಪತ್ರವನ್ನು ರವಾನೆ ಮಾಡಿದ್ವಿ. ಎಲ್ಲರೂ ಒಗ್ಗೂಡಿ ವೇತನದ ಹೆಚ್ಚಳದ ಬಗ್ಗೆ ಒಂದು ಸಭೆ ಮಾಡೋಣ, ನಂತರ ಇದನ್ನು ಹೋರಾಟಕ್ಕೆ ಎಲ್ಲರೂ ಸೇರಿ ಮುಂದುವರಿಯೋಣ ಅನ್ನೋ ಒಂದು ವಿಚಾರವನ್ನು ಆ ಪತ್ರದಲ್ಲಿ ನಾವು ನಮೂದಿಸಿದ್ವಿ. ಆದರೆ ಕೆಲವು ಮಹಾನಾಯಕರುಗಳು ಕ್ಷಮೆ ಕೇಳಿ ಶುದ್ಧವಾಗಿ ಬರಬೇಕು ಅನ್ನೋಂಥ ವಿಚಾರಗಳೆಲ್ಲ ಸಾಮಾಜಿಕ ಜಾಲದಲ್ಲಿ ಹಾಡಿರೋದು ನಿಗಮ ಚಾನೆಲ್ನ ಮುಖಾಂತರ ತಮಗೆಲ್ಲ ತಿಳಿದಿರೋ ವಿಚಾರ. ತದನಂತರವೂ ನಾವು ಸುಮ್ಮನೆ ಇರೋಕ್ಕಾಗಲಿಲ್ಲ. ನಾವು ಹುಬ್ಬಳ್ಳಿಯಲ್ಲಿರುವ ಮಹಾಮಂಡಲಿಯ ಅಧ್ಯಕ್ಷರಾದ ಶರ್ಮಾ ಸರ್ನ ಭೇಟಿ ಮಾಡಿ ಇಂದಿನ ಪರಿಸ್ಥಿತಿಗೆ ಯಾವ ರೀತಿ ಏನು ಮಾಡಬೇಕು, ಮುಂದಿನ ಬೆಳವಣಿಗೆ ಯಾವ ರೀತಿ ಎತ್ಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನೆಲ್ಲ ನಾವು ಅವ್ರ ಹತ್ರ ಸಂಪೂರ್ಣವಾಗಿ ಸುಮಾರು 2 ಗಂಟೆಗಳ ಕಾಲ ಅವ್ರ ಹತ್ರ ಮಾತಾಡಿದಾಗ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸಿದ್ರು. ತದನಂತರ ನಿಗಮ ಚಾನೆಲ್ನಲ್ಲಿ ಮಾನ್ಯ ಶರ್ಮಾಜಿ ಸರ್ ಅವರು ಸಹ ಕೊಟ್ಟ ಸಂಭಾಷಣೆಯಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ನಮಗೆಲ್ಲ ತಿಳಿಸಿದ್ದಾರೆ. ಇಷ್ಟು ದಿನ ನಾವೆಲ್ಲರೂ ಅದನ್ನು ಬೇರೆಯವರು ಹೇಳ್ದಾಗ ಕೇಳ್ಕೊತಾ ಇದ್ವಿ, ಕೆಲವೊಂದು ಅಲ್ಲಿ ಸಿಕ್ಕ ದಾಖಲೆಗಳನ್ನ ನೋಡ್ತಾ ಇದ್ವಿ. ಅವರೇ ಹೇಳಿದಂತೆ ನೋಡಿದ್ರೆ ನಿಜಕ್ಕೂ ಒಂದು ಕಾಲದಲ್ಲಿ ಸುವರ್ಣಯುಗ ಅಂತ ಹೇಳ್ಬೋದು. ಸಾರಿಗೆ ಇಲಾಖೆ ಸುವರ್ಣಯುಗ ಅದು 1989ರವರೆಗೂ. ಅಲ್ಲಿವರೆಗೂ 3 ವರ್ಷದ ಅಗ್ರಿಮೆಂಟ್ ಪೀರಿಯಡ್ ಇತ್ತು. ಕಣ್ಣು ತೆಗೆಯೋಷ್ಟರಲ್ಲಿ 3 ವರ್ಷ ಬಂದ್ಬಿಡೋದು. ಆವಾಗ ಸರ್ಕಾರಿ ನೌಕರಿಗಿಂತ ಸಾರಿಗೆ ನೌಕರು ಹೆಚ್ಚಿನ ವೇತನ ಪಡಿತಾ ಇದ್ರಂತೆ. ಸರ್ಕಾರಿ ನೌಕರರು ಸಾರಿಗೆ ನೌಕರರ ಸರಿಸಮಾನ ವೇತನ ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡಗಳನ್ನ ಇರ್ತಾ ಇದ್ರು, ಅಥವಾ ಸಾರಿಗೆ ಇಲಾಖೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಸರ್ಕಾರಿ ಕೆಲಸ ಬಿಟ್ಟು ಬಂದ್ಬಿಡೋರು. ಎಂಥ ಯುಗ ಸ್ನೇಹಿತರೆ. ತದನಂತರ ಸೀಲಿಂಗ್ಲೆಸ್ ಗ್ರ್ಯಾಜುಟಿ ದೇಶದಲ್ಲಿ ಯಾರಿಗೂ ಇರಲಿಲ್ಲ ಅಂಥ ಒಂದು ಫೆಸಿಲಿಟಿ. ಸೀಲಿಂಗ್ಲೆಸ್ಸು ಮತ್ತು 100% ಗ್ರ್ಯಾಜುಟಿ, ಓಪನ್ ಎಂಡೆಡ್ ಸ್ಕೇಲು, ಇನ್ನು ಹಲವು ಸೌಲಭ್ಯಗಳು. ಬೋರ್ಡಲ್ಲಿ ಯೂನಿಯನ್ ಲೀಡರ್ಗಳಿಗೆ ಸ್ಥಾನಮಾನ. ನಿಜವಾಗ್ಲೂ ಸುವರ್ಣ ಯುಗ ಅಂತಲೇ ಹೇಳ್ಬೋದಂತ ಆ ಕಾಲವನ್ನು. 89ರ ನಂತರ ಚುನಾವಣೆಗಳು ನಡೆದು ಈಗಿನ ಮಾನ್ಯತೆ ಪಡೆದ ಸಂಘಟನೆಗಳು ಬಂದ ನಂತರ ಸಾರಿಗೆ ನೌಕರರ ವೇತನ ಏನಿತ್ತು ಅದು ಸರ್ಕಾರಿ ನೌಕರಿಗಿಂತ ಹಂತವಾಗಿ ಕಡಿಮೆ ಆಗ್ತಾ ಬಂತು. ಇವಾಗಂತೂ 40%ಗಿಂತ ಹೆಚ್ಚಿನ ವೇತನ ಸರ್ಕಾರಿ ನೌಕರಿಗೂ ನಮಗೂ ಕಡಿಮೆ ಆಗಿದೆ. ನಂತರ ಗ್ರ್ಯಾಜುಟಿ ಅರ್ಧ ಆಗಿರೋದು ತಮಗೆಲ್ಲ ಗೊತ್ತಿದೆ. 2002ರಿಂದ ನಾವೇನು ಅಪಾಯಿಂಟ್ ಆಗಿದ್ದೀವಿ ನಮಗೆಲ್ಲರಿಗೂ ಗ್ರ್ಯಾಜುಟಿ ಅರ್ಧ ಆಗಿದೆ. ನಂತರ ಓಪನ್ ಎಂಡೆಡ್ ಸ್ಕೇಲ್ ಹೋಗಿತ್ತು. ತದನಂತರ ಅಧಿಕಾರಿಗಳಿಗೆ ಈಗೇನೋ ಜ್ಞಾನೋದಯ ಆಗಿ ಮತ್ತೆ ಈಗ ಪ್ರಸ್ತುತ ಓಪನ್ ಎಂಡೆಡ್ ಸ್ಕೇಲ್ನ ಲಾಗು ಮಾಡೋದಕ್ಕೆ ಅಧಿಸೂಚನೆಗಳು ಹೊರಡಿಸಿದ್ದಾರೆ. ಮತ್ತು ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ದಿನಗೂಲಿ ನೌಕರರನ್ನ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿಸಿದ್ದಾರೆ. ಅವರ ಹೋರಾಟದ ಪ್ರತಿಫಲ
ಇತಿಹಾಸ ನಿರ್ಮಿಸುವಂಥ ವಿಧಾನಸೌಧದ ಮುತ್ತಿಗೆ ಹಾಕಿ ಇದೆಲ್ಲ ನೋಡಿ ಮತ್ತು ಶರ್ಮಾ ಸರ್ ಅವರು ತಮ್ಮ ವಿಡಿಯೋಗಳ ಮೂಲಕ ನೌಕರರಲ್ಲಿ ತಮ್ಮ ಮನದಾಳದ ಆಸೆಗಳನ್ನು ಮತ್ತು ಅವರ ಇಚ್ಛೆಗಳನ್ನು ಹೊರ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಸಾರಿಗೆ ನೌಕರರಿಗೆ ಅವರ ಆರ್ಥಿಕ ಸೌಲಭ್ಯಗಳು ಸಿಗಬೇಕಾದ್ರೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು, ಅದಕ್ಕೂ ನಮ್ಮ ಸಹಮತನೂ ಇದೆ. ಯಾಕಂದರೆ ಸರ್ಕಾರಗಳು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ನಮ್ಮಲ್ಲೇ ಬೇಡಿಕೆಗಳ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಅದನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಮನಗೊಂಡೇ ನಾವು ಮಾನ್ಯ ಮುಖ್ಯಮಂತ್ರಿಗಳು 2ನೇ ಮೀಟಿಂಗಲ್ಲೇ ನಮಗೆ ಮನವರಿಕೆಯಾಗಿ ನಾವು ಜಂಟಿಯವರಿಗೆ ಪತ್ರಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದರೆ ಯಾಕೋ ಅವರು ಮನಸ್ಸು ಮಾಡಲಿಲ್ಲ. ಆದ್ದರಿಂದ ನಾವು ಶರ್ಮಾ ಸರ್ನ ಅವ್ರನ್ನ ಭೇಟಿ ಮಾಡೋ ಒಂದು ಪ್ರಸಂಗ ಬಂತು. ಸೊ ಈಗ ಶರ್ಮಾ ಸರ್ ಅವರು ಹೇಳ್ತಾ ಇರೋದು ನಮ್ಮ ಬೇಡಿಕೆಗಳನ್ನ ಒಂದು ಮಾಡ್ಕೊಳ್ಳೋಣ ಅಂತ. ಖಂಡಿತ ನೌಕರರ ಹಿತದೃಷ್ಟಿಯಿಂದ ಸ್ನೇಹಿತರೆ 2023ರಲ್ಲಿ ಅಂದಿನ BJP ಸರ್ಕಾರ ನಮಗೆ ಲಿಖಿತವಾಗಿ ಭರವಸೆ ಕೊಟ್ಟಿದ್ರು, ಈಡೇರಿಸಲಿಲ್ಲ ಅಂತ ನಾವು 2023ರಲ್ಲಿ ಇನ್ನೇನು ಸರ್ಕಾರ ಮುಗಿಯುವ ಹಂತದಲ್ಲಿ ನಾವು ಕಾನೂನುಬದ್ಧವಾಗಿ ಸ್ಟ್ರೈಕ್ ನೋಟಿಸ್ನ ಕೊಟ್ಟಿದ್ವಿ. ಆದರೆ ಅಂದು ನಮ್ಮ ಈಗಿನ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಯಾವುದೇ ಕಾನೂನುಬದ್ಧವಾಗಿ ನೋಟಿಸ್ಗಳನ್ನ ಕೊಡದೆ 2 ದಿನ ಮೊದಲು, ಅಂದರೆ ನಾವು ಕರೆ ಕೊಟ್ಟ ಒಂದು 2 ದಿನ 3 ದಿನ ಮೊದಲು ನಾವು ಮುಷ್ಕರ ಮಾಡ್ತೀವಿ ಅಂತ ಏಕಾಏಕಿ ಘೋಷಣೆ ಮಾಡಿದ್ರು. ಅದಕ್ಕೂ ಮೊದಲು ಇವರ ಬೇಡಿಕೆ ಏನಿತ್ತು, BDA ಮರ್ಜ್ ಮಾಡಿ ಬೇಸಿಕ್ಗೆ 25% ಅಂದರು. ಸರಿ, ನಾವು ಆವತ್ತು ನಮ್ಮ ಹಠವನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದರೆ ಈ ಥರ ಮತ್ತೆ ಜಿದ್ದಿಗೆ ಬಿದ್ದರೆ ಸರ್ಕಾರ ಮುಗಿಯುವ ಹಂತದಲ್ಲಿ ಸಾರಿಗೆ ನೌಕರರಿಗೆ ತುಂಬಲಾರದ ಆರ್ಥಿಕ ನಷ್ಟ ಉಂಟಾಗುತ್ತೆ ಅಂತ ನಾವು ಕೂಟ ಮತ್ತು ಒಕ್ಕೂಟದವರು ಸೇರಿಕೊಂಡು BDA ಮರ್ಜ್ ಮಾಡಿ ನೀವು 25% ತಗೊಂಡು ಏನು ಕೇಳಿದ್ದೀರ ಅದಕ್ಕೆ ಬದ್ಧರಾಗಿದ್ದರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಒಂದು ಬೆಂಬಲದ ಪತ್ರವನ್ನು ಕೊಟ್ವಿ. ಆದರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಆವತ್ತೇನಾಯಿತು ಅಂತ. BDA ಬಿಟ್ಟರು, ಕೇವಲ ಬೇಸಿಕ್ಗೆ ಮೂಲ ವೇತನಕ್ಕೆ 15% ತಗೊಂಡ್ಬಂದರು ಮತ್ತು ಅದರ ಏನು ಸರ್ಕ್ಯುಲರ್ ಏನು ಬಂತು ಅದರಿಂದ ಈಗ ಅದರ ಕಷ್ಟಗಳೇನು ಅನುಭವಿಸ್ತಾ ಇದ್ದೀವಿ ಅಂತ ತಮಗೆಲ್ಲ ಗೊತ್ತು. ಆ 38 ತಿಂಗಳ ಪೀರಿಯಡ್ದು ಏನು ಕಷ್ಟಗಳು ಅನುಭವಿಸ್ಬೇಕು ಅದೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ಶರ್ಮಾ ಸರ್ ಅವರು ಹೇಳಿದಂಥ ಮಾತುಗಳು ನಿಜಗಳು ಗರ್ಭಿತವಾಗಿದ್ದಾವೆ. ಏನು ನಾವು 25% ಏನು ಕೇಳಿದ್ದೀವಿ ಅದು ತುಂಬ ಕಮ್ಮಿ ಇದೆ. ಯಾಕಂದರೆ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಒತ್ತಡ ಮತ್ತು ಕಷ್ಟಪಟ್ಟು ದುಡಿಯುವಂಥ ನೌಕರರಾಗಿದ್ದು ನಮ್ಗೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಸಿಗಬೇಕಾದ್ರೆ ನಾವು ಏನು 25% ನಾವೇನು ಕೇಳಿದ್ದೀವಿ ಅದು ಕಡಿಮೆ ಆಯಿತು. ಅದನ್ನೂ ರಿವೈಸ್ ಮಾಡಬೇಕು ಮತ್ತು ಕೂಟದವರು ಸಹ ತಮ್ಮ ಬೇಡಿಕೆಗಳ ಬಗ್ಗೆ ಪರಾಮರ್ಶೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ಮಾತಿಗೆ ನಾವು ಸಹಮತ ವ್ಯಕ್ತಪಡಿಸ್ತಾ ಅದಕ್ಕೆ ಆ ವಿಚಾರವಾಗಿ ಈ ಬೇಡಿಕೆಗಳ ಬಗ್ಗೆ ಒಂದು ವಿಚಾರ ಸ್ನೇಹಿತರೆ, 38 ತಿಂಗಳದ ವೇತನದ ಹಿಂಬಾಕಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. 38 ತಿಂಗಳ ವೇತನದ ಹಿಂಬಾಕಿ ಬೇಕೇ ಬೇಕು, ಕೊಡಲೇಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ಕೊಡಬೇಕು. ಯಾಕಂದರೆ ದುಡಿಯೋ ವರ್ಗದು ಒಂದು ರೀತಿ ಕಷ್ಟ ಆದರೆ ಒಂದು 2 ಕಾಸು ಸಂಬಳ ವೇತನದ ರೂಪದಲ್ಲಿ ಬರ್ತಾ ಇರುತ್ತೆ. ಆದರೆ ನಿವೃತ್ತಿಗೊಂಡ ನೌಕರಿಗೆ ಇದೇ ಒಂದು ಆಧಾರ ಸ್ತಂಭ. ಇದನ್ನು ಯಾವುದೇ ರೀತಿಯಲ್ಲಿ ಕಳ್ಕೊಳ್ಳೋಕ್ಕೆ ನಾವು ಇಚ್ಛೆ ಇಲ್ಲ. ನಿವೃತ್ತಿ ನೌಕರರಿಗೆ ಈ 38 ತಿಂಗಳ ಈ ವೇತನದ ಹಿಂಬಾಕಿಯನ್ನು ಮೊದಲ ಆದ್ಯತೆಯಲ್ಲಿ ನೀಡಬೇಕು ಅಂತ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೀವಿ. 38 ತಿಂಗಳ ವೇತನ ಹಿಂಬಾಕಿ ನಮಗೆಲ್ಲರಿಗೂ ಬರಬೇಕು. 1/1/2024 ವೇತನದ ಹೆಚ್ಚಳದ ವಿಚಾರವಾಗಿ ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಸಭೆ ಕರೆದು ಒಂದು ಹಂತಕ್ಕೆ ನಾವೆಲ್ಲರೂ ಕೂತು ಒಂದು ಬೇಡಿಕೆ ಇಟ್ಕೊಂಡು ಹೋಗೋ ನಿಟ್ಟಿನಲ್ಲಿ ಎಲ್ಲರೂ ಸಹಮತಕ್ಕೆ ಬರಂಗಿದ್ರೆ ಕೂಟ ಮತ್ತು ಒಕ್ಕೂಟವು ನಾವು ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಹೋರಾಟ ಹೋಗೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ನಿಗಮ ಚಾನೆಲ್ನ ವಿಡಿಯೋಗಳಲ್ಲಿ ಮಹಾಮಂಡಳಿಯ ಅಧ್ಯಕ್ಷರಾದ ಶರ್ಮಾ ಸರ್ ಹೇಳಿದಂಗೆ ಅವರ ನೇತೃತ್ವದಲ್ಲಿ ಬೇಡಿಕೆಗಳನ್ನ ಪರಾಮರ್ಶೆ ಮಾಡಿಕೊಂಡು ನೌಕರರ ಹಿತದೃಷ್ಟಿಯಿಂದಲೇ ಎಲ್ಲರೂ ಒಗ್ಗಟ್ಟಾಗಿ ಹೋಗೋ ನಿಟ್ಟಿನಲ್ಲಿ ಅವರ ನೇತೃತ್ವ ವಹಿಸ್ಕೊಳ್ಳಂಗಿದ್ರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಶರ್ಮಾ ಸರ್ ಅವರಿಗೆ ಈಗಾಗಲೇ 93 ವರ್ಷ ತುಂಬಿ
ತುಂಬ ಹಿರಿಯ ಹೋರಾಟಗಾರರಾಗಿದ್ದಾರೆ. ಈ ಹಿರಿಯ ವಯಸ್ಸಿನಲ್ಲಿ ಅವರನ್ನು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಸಭೆಗಳನ್ನ ಮಾಡಿಸೋದು ತುಂಬ ಕಷ್ಟ ಮತ್ತು ಆಗದ ವಿಚಾರ. ಆದ್ದರಿಂದ ಶರ್ಮಾ ಸಾರ್ ಅವರು ನೇತೃತ್ವ ವಹಿಸಿ ಹುಬ್ಬಳ್ಳಿಯಲ್ಲೇ ಸಭೆಗಳು ಮಾಡೋಗಿದ್ರೆ, ಹುಬ್ಬಳ್ಳಿಯಲ್ಲೇ ಸಭೆಗಳನ್ನು ನಡೆಸಿದ್ರೆ ಕೂಟ ಮತ್ತು ಒಕ್ಕೂಟವು ಅವರ ಸಭೆಗಳಿಗೆ ಹಾಜರಾಗಿ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಪರಾಮರ್ಶೆಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಅವರ ನೇತೃತ್ವದ ಹೋರಾಟಕ್ಕೆ ಕೂಟ ಮತ್ತು ಒಕ್ಕೂಟದವರು ನಾವು ಸಂಪೂರ್ಣವಾಗಿ ಬೆಂಬಲದೊಂದಿಗೆ ನಾವು ಹೋರಾಟಕ್ಕೆ ಇಳಿತೀವಿ ಅಂತ ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಸಾರಿಗೆ ನೌಕರರ ಹಿತದೃಷ್ಟಿಯಿಂದ ನಿಗಮ ಟಿ ವಿ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಅದಕ್ಕೆ ಎಲ್ಲರೂ ಕೂಡ ನಿಗಮ ಟಿ ವಿಯ ಸದಸ್ಯರಾಗಿ ಚಂದಾದಾರರಾಗಿ ಅದನ್ನು ಪುರಸ್ಕಾರ ಮಾಡುವಂಥ ಕಾರ್ಯವನ್ನೂ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮನವಿ ಮಾಡಿಕೊಡ್ತೀನಿ.